ಏನ್ಲ ಪಾಪ ಹೋಯ್ತ ನಿಮ್ಮ ಅಜ್ಜಲ್ಲಿ ಅಜಯ್ ಅವ ಅಜ್ಜ ಅಲ್ಲಿನೂ ಇಲ್ಲ ಯಾತಗೋಗಿದ್ದೆ ಏನ ಯಾತಗೋಗಿದ್ದ ನೀವು ಅಜ್ಜ ಮಂತೆಗೂ ಇಲ್ಲ ಊರಾಗೂ ಇಲ್ಲ ಅಲ್ಲೆಲ್ಲ ಮನೆ ಬಾಗ್ಲ ಬಂದು ಕಾಯ್ಕೊಂಡು ಕುತ್ಕೊಂಡಿದೀವಿ ಇವತ್ತು ಬರ್ತೀವಿ ಅಂತಾನೆ ಹೇಳಿದೀವಿ ನೀವನು ಮನೆ ಮೇಲೆ ಇದಿಲ್ದಂಗೆ ಬರ್ತಾರೋ ಅನ್ನೋದು ಇದಿಲ್ದಂಗೆ ಯಾತಗೋಗಿದ್ದ ನೀವು ಅಜ್ಜ ಅಜ್ಜಿ ನನಗೆ ಅನಿಸ್ತೈತೆ ಅಜ್ಜ ಯಾಕ ತೋಟದಾಗಿರ್ತಾ ಹೋಗಿರ್ಬೋದು ಅಂತಂದು ತೋಟದಾಗೆ ಯೂಟಕ್ನಿಗೆ ನಿಮ್ಮ ಅಜ್ಜ ತೋಟ ಹೋಗಿ ತಿಳ್ಕಂಡ್ಲ ಮನೆಗೆ ಜೀವನ ಮಾಡೋದು ಅಂತ ಹೇಳಿ ಹೋಗಿರ್ಬೇಕಣ್ಣ ಜೋಯ್ ಇರು ನಾನು ನೋಡ್ಕೊಂಬರ್ತೀನಿ ಹೋಗಿ ಹೋಗ್ ಬೀರ್ಗೆ ಹೋಗಿ ನೋಡ್ಕೊಂಬರೋಗು ಯೋಟತನ ಅಂತ ಹೊರ ಕುತ್ಕೊಳ್ಳೋದು ಬರೀ ನಾವಾಗಿದ್ರೆ ಬಿಡಪ್ಪ ಅನ್ಬೋದಿತ್ತು ಪಾಪ ರೇವತಿ ಸುರೇಶ್ ಅವ್ರನ್ನೆಲ್ಲ ಹೆಂಗ್ ಹೊರ ಕೂರ್ಸೋದು ಯೋಟ ತಾತು ಬಂದವು ಹೋಗು ಬೀರ್ನೆ ಹೋಗಿ ನಿಮ್ಮ ಅಜ್ಜ ಲೈಟ್ ಎಲ್ಲ ನೋಡು ನಾನು ಇಲ್ಲೆಯ ಊರ್ ಬಡ್ಡೆಗೆಲ್ಲಾರ ಕೂತ್ಕೊಂಡತ್ತೇನೆ ಯಾರ ಹತ್ರ ಮಾತಾಡ್ಕೊಂತ ನೋಡ್ತೀನಿ ನೀನು ಹೋಗಿ ನೋಡ್ಕೊಂಬ ನಾನು ಇಲ್ಲೇ ನೋಡ್ತೀನಿ ಜೋಯ್ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಆಯ್ತಾ ಹೆಂಗಂತಂದು ನೀನು ಊರ್ ಬಟ್ಟೆ ತಾವ್ ನೋಡ್ಕೊಂಡು ಒಂದ್ಕಿತ ಮನೆ ತಾವ್ ಹೋಗು ಅಲ್ಲೆಲ್ಲಾರ ತೊಲೆ ಸಂದಿಗೆ ಬಾಗಿಲು ಸಂದಿಗೆ ಎಲ್ಲಾರ ಅಜ್ಜಿ ಇಟ್ಟೋಗಿರ್ಬೋದು ಬೀಗನ ಒಂದ್ಸಲಿ ಹೋಗಿ ಹುಡುಕು ಅಯ್ಯೋ ಇಲ್ಕಂಡ ಬಂದ ತಕ್ಷಣ ಆಜ್ಞೆ ಮಾಡಿದೆ ಅಲ್ಲೆಲ್ಲರೂ ಇಟ್ಟೋಗಿರೋ ನೀವನ ಅಜ್ಜ ಬೀಗನ ಅಂತ ನೋಡಿದೆ ಅಲ್ಲೆಲ್ಲೂ ಇಟ್ಟಿಲ್ಲ ನೀವು ಅಜ್ಜಿಗೆ ಹೇಳಿದೀನಿ ಹಂಗೇನಾರ ಹೋಗೋದಿದ್ರೆ ಬೀಗ ಈಗ ಇಟ್ಟು ಹೋಗಿರೋ ಅಲ್ಲೆಲ್ಲಾರ ಅಂತಂದು ಅದನ್ನು ನೆನಪಿಲ್ಲ ನೋಡು ನಾನು ಯಾವಾಗ್ಲೂ ಹೇಳ್ತಿದ್ನಲ್ಲ ಬಾಗಿಲು ತವ ತೊಲೆ ಮೇಲೆ ಇಟ್ಟೋಗು ಅಂತ ಹೇಳ್ತಿದ್ದೆ ಅಲ್ಲಿ ಇವತ್ತು ನೋಡಿದೆ ಅಲ್ಲೂ ಇಲ್ಲ ಅವ ಅಜ್ಜಿ ಇಟ್ಟೋಗಿಲ್ಲ ಎಲ್ಲಿ ಇಟ್ಟೋಗಿದ್ದಾನೆ ಏನೋ ತಗೊಂಡು ಹೋಗಿರ್ಬೇಕು ಯಾವ್ದೋ ಜಾಸ್ತಿಗೆ ಹೋಗಿ ಒಂದ್ಕಿತ ಹೆಂಗಾರಾಗ್ಲಿ ನೋಡ್ಕೊಂಬ ನಾನು ಹೋಗಿ ನೋಡ್ತೀನಿ ಸರ್ಕಣಜಿ ಹುಷಾರು ಕಂಡ್ಲ ತಾಟ ಹೋಗಕರ ಈ ಅಜ್ಜಿಗೆ ಯೋಟ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ ಎಲ್ಲಾರ ಹೇಳ್ದಂಗೆ ಹೋಗೋದಿದ್ರೆ ಬೀಗನಲ್ಲಿ ಇಟ್ಟೋಗು ಅಂತ ಹೇಳಿದ್ರು ಮತ್ತು ಬೀಗ ಹಿಡ್ಕೊಂಡು ಹೋಗಿದ್ದಾನೆ ಯಾಕೆ ಹೋಗಿದ್ದಾನೆ ಇವನು ಹೋಗಿರ್ದೇವ ನಮ್ಮ ಅಜ್ಜನೇನಾರ ನೋಡ್ದೇನೆ ಇಲ್ಲೆಲ್ಲಾರು ಬಂದುತ್ತೆ ನಿಮ್ಮ ಅಜ್ಜನ ಇಲ್ಲಿ ಕಣಜ್ಜಿ ನೋಡಿಲ್ಲ ಹೌದೇನ್ ಸರಿ ಸರಿ ಯಾಕಜ್ಜಿ ಅವತ್ತು ಮನೆಗಿಲ್ಲ ಇಲ್ಲ ಕಣೆ ತಾಡ್ತಾಗಿರ್ತಾ ಹೋಗಿರ್ಬೇಕು ಇಲ್ಲೆಲ್ಲಾರ ಬಂದುತ್ತಾ ಅಂತ ಕೇಳಿದೆ ಬಂದುಲ್ ಬಿಡು ನಾನು ನೋಡಿಲ್ಲ ಅಜ್ಜನ್ ಸರಿ ಕಣೆ ಏನೋ ರಂಗಜ ಇವತ್ತು ಭಾರಿ ಖುಷಿ ಆಗದೀಯಾ ಕಣಲೇ ಇವತ್ತು ಭಾಳ ದಿನಗಳ ನಂತರ ನಿಮ್ ಜೊತೆ ಸೇರಿ ಈ ತರ ಎಣ್ಣೆ ಹೊಡಿತದಿ ನೋಡು ಭಾಳ ಖುಷಿ ಆಗದೀನಿ ಏನೋ ರಂಗಜ್ಜ ಅಂತದು ಯಾವತ್ತು ಇಲ್ಲದು ಇವತ್ತು ಎಲ್ಲಾರನು ಕಾರ್ದು ಎಣ್ಣೆ ಓಡಿಸ್ತಾ ಇದೀಯಾ ಏನ್ ಸಮಾಚಾರ ಏನಿಲ್ಲ ಕಣ್ಲಾ ಇವತ್ತು ಯಾಕ ಮನ್ಸಿಗೆ ತುಂಬಾ ಖುಷಿ ಆಗಿತ್ತು ಈ ಸ್ನೇಹಿತರ ಜೊತೆ ತುಂಬಾ ದಿನಗಳಾದ್ಮೇಲೆ ಸೇರಿ ಎಣ್ಣೆ ಹೊಡಿಬೇಕು ಅಂತ ಅನಿಸ್ತು ಅದು ಬೇರೆ ಮನೇಲಿ ಯಾರು ಇರ್ಲಿಲ್ಲ ಇದೇ ಸಮಯ ಒಳ್ಳೇದು ಅಂತ ಹೇಳಿ ನಿಮ್ಮನ್ನೆಲ್ಲ ಕರೆದೆ ಕಣ್ಲಾ ಅಂತೂ ಇವತ್ತು ತುಂಬಾ ದಿನ ಆದ್ಮೇಲೆ ನಮ್ಗೆಲ್ಲ ಎಣ್ಣೆ ಪಾರ್ಟಿ ಕೊಡಿಸ್ದೆ ಮಜಾ ಮಾಡ್ರಿ ಕುಡ್ರಿ ಆಲ್ಕಣ ರಂಗಜ್ಜ ಮನೆಗೆ ಯಾರು ಇಲ್ಲ ಅಂತೀಯ ಈ ತರ ಮಾಡಿದ ಕೆಲ್ಸ ಯಾರ್ಯಾರು ನೋಡಿ ನಿಮ್ ಅಜ್ಜಿ ತಾವ್ ಹೇಳಿದ್ರೆ ಏನ್ ಮಾಡ್ತೀಯ ಇದ್ಯಾಕ್ಲ ರಂಗಜ್ಜ ಹಿಂಗ್ ನಗ್ತಿದೀಯಾ ಮತ್ತಿನ್ನೇನ್ಲ ಅವಳು ನೋಡಿದ್ಲೆ ಯಾವ್ದ ಟ್ರಿಪ್ ಪಾಪ ಅಂತ ಮನೆ ಮಂದಿ ಎಲ್ಲ ಹೋಗಿದ್ದಾರೆ ಅವ್ರಿಲ್ಲಿ ಈಗ ಬಂದು ಎಲ್ಲಿ ನಾನು ನೋಡಕ್ ಹೋಗಾರ ಹಿಂಗ್ ಮಾಡ್ತಾ ಇದೀನಿ ಅಂತಂದು ಅವ್ರಿಗೆ ಗೊತ್ತು ಆಗಕ್ಕಿಲ್ಲ ಏನಿಲ್ಲ ಅದಕ್ಕೆ ಅವರೆಲ್ಲ ಓದ್ ಸಮಯದಾಗೆ ಮತ್ತೆ ನಿಮ್ಮನ್ನೆಲ್ಲ ಕರ್ಸಿ ಹೆಂಗೆ ಪಾರ್ಟಿ ಮಾಡ್ತಾ ಇರೋದು ಅವ್ಳು ಬರೋಕ್ಕಿಲ್ಲ ಅವಳಿಗೆ ಯಾರು ಹೇಳಕ್ಕಿಲ್ಲ ಕುಡೀರಿ ಹೌದೇನ್ಲ ರಂಗಜ್ಜ ಸರಿ ಎಲ್ಲ ಎಂಜಾಯ್ ಮನೆಗೆ ಯಾರು ಇಲ್ಲ ಎಲ್ಲರೂ ಟ್ರಿಪ್ ಹೋಗಿದ್ದಾರೆ ಅಂತ ಹೇಳಿ ಇಲ್ಲಿ ಬಂದು ಈ ಅಜ್ಜನ ಜೊತೆ ಸೇರಿ ಎಣ್ಣೆ ಹೊಡ್ಕೊಂಡು ಕೂತ್ಕೊಂಡಿದ್ಯಾ ಮಾಡ್ತೀನಿ ತಡಿ ಅಜ್ಜಿ ತಾವ್ ಹೇಳ್ತೀನಿ ಐತ್ ನಿನಗೆ ಇವತ್ತು ಮನೆಗೆ ಬೀಗ ಹಾಕೊಂಡ್ಬಂದು ಇಲ್ಲಿ ಎಣ್ಣೆ ಹೊಡ್ಕೊಂಡು ಕೂತ್ಕೊಂಡಿದ್ಯಾ ತಡಿ ಆ ಅಜ್ಜಿನೇ ನೀನು ಹುಡ್ಕೊಂಡ್ ಬರ್ತೈತಿ ಇಲ್ಲಿ ಐತ್ ನಿನಗೆ ಇವತ್ತು ಆಲ್ಕಣ ರಂಗಜ ನಿಂತಾವ ಏನೋ ಕೇಳೋಣ ಅಂತಿದ್ದೆ ಅದೇ ನಿಮ್ ತೋಟದ ಒಂದು ಗೂಡಿಸ್ಲಾಕೆಂದು ಲಕ್ಷ್ಮಿ ಅಂತಿದ್ಲ ಅವಜ್ಜಿ ಎತ್ತಾಗೋದ್ಲ ಗೋಣಿ ಕಾಣ್ದಂಗೆ ಹೋಗಿದ್ದಾಳೆ ಯಾವಾಗ್ಲೂ ತೋಟದಾಗ ಬಂದಾಗ ಏನಿದೆ ಚೆನ್ನಾಗಿದೆಯಾ ಅಂತ ಮಾತಾಡ್ಸಳು ಇತ್ತೀಚೆಗೆ ಕಾಣ್ತಾನೆ ಇಲ್ಲ
ಅಯ್ಯೋ ಆ ವಿಷಯ ಯಾಕೆ ತೆಗಿತಿ ಬಿಡ್ಲ. ಅವಳು ಓಡೋಗಿ ತುಂಬಾ ದಿವಸ ಆತ್ ಬಿಡ್ಲ. ಯಾತ್ ಹೋದ್ಲ ಏನೋ ಕಣ್ಣಿಗೆ ಕಾಣಿಸ್ದಂಗೆ ಹೋಗ್ಬಿಟ್ಲು ಬಿಡ್ಬಿಡು. ಕಣಜ, ನಾನು ನಿಂತವ ಈ ವಿಷಯ ಕೇಳ್ಬೇಕು ಅಂತಿದ್ದೆ. ಅವಾಗ ದ್ವಾಡ್ದಾಗ ಬಂದಾಗ ಎಲ್ಲರನ್ನು ಸಂದಾಗೆ ಮಾತಾಡ್ಸಾಳು. ಇತ್ತೀಚೆಗೆ ಕಣ್ಮರೆ ಆಗ್ಬಿಟ್ಲು. ಯಾಕಂತಾನೆ ಗೊತ್ತಿಲ್ಲ ಕಣಜ. ಅಲ್ಲಿ ಇಲ್ಲಿ ಕೆಲವೊಬ್ರೆಲ್ಲ ಮಾತಾಡ್ತಾ ಇದ್ರು ರಂಗಜ್ಜ ಜೊತೆಗಿರ್ತದ ಅಂತಂದು. ಏನಜ್ಜ ಏನು? ಅಯ್ಯೋ ಮುಗ್ದೋಗಿರೋ ಕತೆನ ಈಗ ನೆನಪು ಮಾಡಿ ಏನ್ ಪ್ರಯೋಜನ ಬಿಡ್ಲ. ಆಗ ಒಂದ್ ಕಾಲದಾಗೆ ಇದ್ಲು, ಸಂದಾಗೆ ಮಾತಾಡ್ತಿದ್ಲು, ತ್ವಾಡ್ತಾವ್ ಬೋರ್ತಿದ್ನಲ್ಲ. ಏನಜ್ಜ ಚೆನ್ನಾಗದಿಯ ಅನ್ನಳು, ಏನಾರ ಕಾಪಿ ಗೀಪಿ ಮಾಡಿದ್ರೆ ಕುಡಿಯಕ್ ಕೊಡ್ತಿದ್ಲು. ಅದ್ಯೋನ ಹಾಗೆ ಎತ್ತ ಹೋದ್ಲ ಯೋನ ಬಿಡ ಅತ್ತಾಗೆ. ಯೋನ್ ನೆನಪಿಸ್ತೀಯ ಅದನ್ನ? ಓ ಹಂಗಾರೆ ಯೋನ ನಡೆದತ್ತೆ. ಅಯ್ಯೋ ಯಾಕೆ ಕೇಳ್ತಿ ಬಿಡ್ಲ ಹಳೆ ಕತೆನ, ಮುಗ್ದು ಹೋಗಿರೋ ಕತೆನ ಇವಾಗ ಹೇಳಿ ಏನು ಪ್ರಯೋಜನ ಇಲ್ಲ. ಆಕಿ ಬೋರಂಗುಲ್ಲ, ನಾವು ಹೋಗಂಗುಲ್ ಬಿಡ್ಬಿಡು. ಒಂದ್ ಕಾಲದಾಗ ಆಕಿನೂ ನಾನು ಸಂದಾಗೆ ಇದ್ವಿ. ಅದೇನೇನ ಆಗ ಹೋತ್ ಬಿಡತ್ತಾಗೆ. ಈಗ ಇಂಥ ತೊಂಪೊತ್ನೆಗೆ ಆಕಿನ್ ಯಾಕೆ ನೆನೆಸ್ತೀಯಾ? ಬಿಡ್ಬಿಡು. ಕುಡಿರಲ್ಲ ನಿಮ್ಗೆ ಎಷ್ಟು ಬೇಕಾ ಅಷ್ಟು ಕುಡಿರಲ್ಲ, ತಗೊಳ್ರಲ್ಲ ಬಾಟ್ಲ. ಓಸಂದ್ ಬಾಟ್ಲ ತಂದಿನಲ್ಲೇ, ಇದೇನ ಮುಗಿಸಿಯೇ ಮನೆಗೆ ಹೋಗ್ಬೇಕು. ಕುಡ್ರಿ ಹಾಲ್ ಕಣ ರಂಗಜ್ಜ, ಇಟೊಂದು ದುಡ್ಡು ಖರ್ಚು ಮಾಡಿ ಕುಡಿಯಕ್ಕೆ ನಿಮ್ಮ ಅಜ್ಜಿ ಗೊತ್ತಾದ್ರೆ ಬೈಯಕ್ಕಿಲ್ವೇ? ಯಾರು ಬೈಯಕ್ಕಿಲ್ಲ. ನಂದು ನನ್ ದುಡ್ಡು ನನ್ ಇಷ್ಟ. ಅವಳ್ಯಾಕ ಬೈತಾಳೆ? ಕುಡಿ. ನೋಡ್ದೆ ಇವ ಅಜ್ಜಿನ. ನಾನ್ ಯಾವಾಗ ಏನಾರ ತಗಾಕೆ ₹1 ಕೊಡಜ ಅಂದ್ರೆ ಕೊಡಕ್ಕಿಲ್ಲ. ನಾನ್ ತಾವೆಲ್ಲ ದುಡ್ಡು ಅಂತ ಹೇಳ್ತತಿ. ಇವಾಗ ಇವ್ರನ್ನೆಲ್ಲ ಸೇರಿಸಿ ಎಣ್ಣೆ ಪಾಟಿ ಮಾಡ್ತಿದ್ಯಾ ದುಡ್ಡು ಖರ್ಚು ಮಾಡಿ. ಎಷ್ಟದಿಯಲ್ಲ ನೀನು. ತಡಿ ಅಜ್ಜಿಗೆ ಏನಾರ ವಿಷಯ ಗೊತ್ತಾಗ್ಲಿ ನಿನ್ ಹೆಂಗ್ ಆಚಾರ ಬಿಡಿಸ್ತತಿ ಇವತ್ತು. ಮಜಾ ಮಾಡ್ಬೇಕಂಡ್ರಲ್ಲೇ. ನಾಳಿಂದ ಯಾರೋ ಕಂಡಿದ್ದಾರೆ. ಈಗಿಂದ ದುಡ್ಡು ನಾಳೆ ಇರಕ್ಕಿಲ್ಲ, ಇದ್ದಾಗ ಮಜಾ ಮಾಡ್ಬಿಡ್ಬೇಕು. ಈಗಿದ್ದಾರು ನಾಳೆ ಇರಲ್ಲ ಅಂತಾರೆ. ಇಂಥ ಕಾಲದಾಗೆ ಕೊಟ್ಪಾಡುಗಳನ್ನೆಲ್ಲ ಕೊಟ್ಕೊಂಡು ದಿನ ಅಂತ ಬದುಕ್ತೀರ. ಅವತ್ತಿಂದ ಅವತ್ತಿಗೆ ಕುಡಿಬೇಕು, ತಿನ್ಬೇಕು ಅನ್ಸಿದ್ರೆ ಕುಡಿಬೇಕು, ತಿನ್ಬೇಕು, ಮಜಾ ಮಾಡ್ಬೇಕು. ಕುಡಿರಲ್ಲ ಮಜಾ ಮಾಡ್ರಲ್ಲ. ಕಣ ರಂಗಜ, ನೀನ್ ಹೇಳೋದು ಒಂದ್ ರೀತಿ ಕರೆಕ್ಟೇ ಐತೆ. ಈಗಿದ್ದ ಮನುಷ್ಯ ನಾಳೆ ಇರ್ತಾನ ಇಲ್ಲ ಗೊತ್ತಿರಕ್ಕಿಲ್ಲ. ಅಂಥದ್ರಲ್ಲಿ ನಾವು ಹಂಗೆ ಹಿಂಗೆ ನಮ್ದು ತಮ್ದು ಅಂತ ಹೊಡೆದಾಡ್ಕೊಂಡು ಸಾಯ್ತೀವಿ ದಿನ ಕಿತ್ತಾಡ್ಕೊಂಡು. ಈ ಜೀವನದಾಗ ಏನು ಸುಖ ಇಲ್ಲ. ಯಾವುದು ನಮ್ದಲ್ಲ ತಮ್ದಲ್ಲ. ಇರೋವರೆಗೂ ಚೆನ್ನಾಗಿ ತಿನ್ಬೇಕು, ಉಣ್ಬೇಕು, ಹೋಗ್ಬೇಕು ಕಣ್ಲ ಆಟೆ. ಕಣ್ಲ ಅದಕ್ಕೆ ಹೇಳಿದ್ದು ಇದ್ದಾಗ ಅನ್ಭವಿಸ್ಬೇಕು ಅಂತಂದು. ಅಜ್ಜಿ ಬರ್ತಕ್ಕೆ ಅನ್ಭೋಸ್. ಈ ಹುಡುಗ ಯಾಕ ಹೋದ್ನ ಏನ? ಈ ಅಜ್ಜಿನ ಹುಡ್ಕೊಂಡ್ ಬರ್ತೀನಿ ಅಂತ ಬಂದನು ತೋಡ್ತಾವ. ಇವನು ಇತ್ತಾಗೆ ಬಂದ್ಬಿಟ್ಟ. ಮತ್ತು ನಾನ್ ತೋಡ್ತಾವೆ ಬರಂಗಾತು. ಪಾಪ ಅಜ್ಜಿ ಬಂತು. ಈ ಅಜ್ಜಿನ ಕತೆ ಮುಗೀತಿವತ್ತು. ಬರ್ರಿ ಲೇ ಪಾಪ, ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿದ್ಯಾ? ನಿಮ್ಮ ಅಜ್ಜಿನ ಹುಡ್ಕೊಂಡ್ ಬರ್ತೀನಿ ಅಂತ ತೋಡ್ತಾ ಬಂದನು, ಇಲ್ಲೇ ನಿಂತ್ಕೊಂಡಿಯಲ್ಲ ಯಾಕ? ನಿಮ್ಮ ಅಜ್ಜಿ ಇಲ್ವೇ? ಅಜ್ಜಿ ಜೋರ ಮಾತಾಡ್ಬೇಡ, ಸುಮ್ಕಿರು. ಯಾಕೆ ಜೋರ ಮಾತಾಡ್ಬೇಡ ಅಂತಿದೀಯಾ? ಅಜ್ಜಿ ಅಜ್ಜ ಏನ್ ಮಾಡ್ತಿದ್ ಗೊತ್ತಾ? ಮತ್ತೆ ಎಲ್ಲಾರು ಕೂಡಿಸ್ಕೊಂಡು ಎಣ್ಣೆ ಹೊಡಿತಿದ್ ಕಣಜ್ಜಿ. ಏನಂದ್ಯ? ಅಜ್ಜ ಎಣ್ಣೆ ಹೊಡಿತಿದಾನೆ? ಕಣಜ್ಜೋಯ್, ಯಾಕೆ ನಾವು ಯಾರು ಇಲ್ಲ ಮನೆಗೆ ಅಂತ ಹೇಳಿ ಅವಜ್ಜಂದ್ರಗಳನ್ನೆಲ್ಲ ಕೂಡಿಸ್ಕೊಂಡ್ಬಿಟ್ಟು ಎಣ್ಣೆ ಪಾಕಿ ಮಾಡ್ತಿದ್ ಕಣಜ್ಜೋಯ್. ಅದ್ರ ಖರ್ಚೆಲ್ಲ ಈ ಅಜ್ಜಂದೆಯ. ನಂಗೆ ₹1 ಕೇಳಿದ್ರೆ ಕೊಡಕ್ಕಿಲ್ಲ ಇಲ್ಲ ಅಂತತಿ. ಈಗ ನೋಡ್ಬಾ ಯೋಸ್ ಬಾಟ್ಲು ತಂದು ಎಣ್ಣೆ ಪಾಕಿ ಮಾಡ್ತೈತಿ ಅಂತಂದು. ಎಲ್ಲ ಮುದುಕ, ನೀನ್ ಹೇಳೋದ್ ನಿಜವೇನ? ಅಜಯ್, ನಾನೇನ್ ಸುಳ್ಳು ಹೇಳಿ? ಬೇಕಿದ್ರೆ ಅಲ್ಲಿ ನೋಡ್ಬಾ, ಇವ್ ಅಜ್ಜನ ಅವತಾರವ. ಎಲ್ಲ ಅಲ್ಲಿ ನೋಡಲ್ಲಿ. ನೋಡ್ದೇನಜ್ಜಿ, ಅವ ಅಜ್ಜನ ಅವತಾರವೇ. ನೋಡಲ್ಲಿ ಎಣ್ಣೆ ಬಾಟ್ಲು ನೋಡಿ ಯೋಸಂದದವ ಅಂತೇಳಿ.
ಎಲ್ಲ ಮುದಿಯ ನಾವ್ ಮನೆಗೆ ಯಾರು ಇಲ್ಲ ಅಂತ ಹೇಳಿ ಹಿಂಗೆ ಈ ಮುದುಕರುಗಳನ್ನೆಲ್ಲ ಕೂಡಿಸ್ಕೊಂಡು ಎಣ್ಣೆ ಹೊಡಿತಿದೀಯ. ಕಣ ಜೋಯ್, ಇವ್ ಅಜ್ಜನ ಸುಮ್ಮನೆ ಬಿಡಬೇಡ. ನೋಡು, ಮನೆಗೆ ₹1 ಖರ್ಚು ಮಾಡಕ್ಕಿಲ್ಲ, ಕೇಳಿದ್ರೆ ಇಲ್ಲ ಇಲ್ಲ ಅಂತತೆ. ಹೊರಗಿನ ಜನಕ್ಕೆ ನೋಡು ಹೆಂಗೆ ಎಣ್ಣೆ ಕುಡಿಸ್ತೈತಿ ಅಂತ ಹೇಳಿ ಮನೆಗ್ ಮಾರಿ ಹೊರಗಡೆ ಉಟ್ಕಾರಿ ಅಜ್ಜ. ಎಲ್ಲ ಮುದುಕಜ್ಜ ಮಾಡ್ತೀನಿ ತಡಿ ನಿಂಗೆ. ಸಾಕಲ್ಲ ಅಜ್ಜಿ ಇರಜ್ಜಿ, ಇನ್ನು ಯೋನೇನು ಮಾತಾಡ್ತಾವ ಅಜ್ಜ ಅಂತ ಕೇಳಿಸ್ತೀನಲ್ಲ. ಯೋನ ನಿತ್ಕೊಂಡು ನೋಡೋದು ಯೋನು ಇಲ್ಲಿ ದೊಂಬರಾಟ ನಡೀತೈತ ನಿತ್ಕೊಂಡು ನೋಡಕ್ಕೆ. ಅಲ್ಲಿ ನೋಡ್ದೆ ಮನೆ ಬಾಗ್ಲಿಗೆ ಕಾಯ್ಕೊಂಡು ಕುತ್ಕೊಂಡಿದೀವಿ, ಬೀಗಿಲ್ಲ ಮನೆ ಬಾಗ್ಲು ತೆಗಿಕೆ ಅಂತೇಳಿ. ಇವಜ್ಜ ಎಲ್ಲಿ ಎಣ್ಣೆ ಹೊಡ್ಕೊಂಡು ಕುತ್ಕೊಂಡ್ ಇವ್ರ ಜೊತೆ ಸೇರ್ಕೊಂಡು ಈಗ ಹೋಗಿ ಸುಮ್ಮನೆ ನಿತ್ಕೊಂಡು ನೋಡ್ಬೇಕಂತೆ. ತೆಗಿಲ್ಲ ಇಲ್ಲಿ ಕುಡಿರಲ್ಲ ಮಜಾ ಮಾಡ್ರಲ್ಲ. ಇವತ್ತಿದು ನಾಳೆ ಇರಕ್ಕಿಲ್ಲ, ಇವತ್ತಿಂದ ಇವತ್ತಿಗೆ, ನಾಳೆ ನಾಳೆಗೆ. ಕುಡಿರೋ ಎಂಜಾಯ್. ಕೊಡ್ರಿ ಯಾರ್ದು ದುಡ್ಡು ಎಲ್ಲ ಮುಂಜಾತೆ. ಮಜಾ ಮಾಡ್ರಿ ಮಜಾ. ಇದೇನೋ ರಂಗಜ್ಜ, ಯಾವ್ದ ಹೆಂಗ್ಸಿನ ಧ್ವನಿ ಬರ್ತೈತೆ? ಕುಡ್ದದ್ದು ಸ್ವಲ್ಪ ಜಾಸ್ತಿ ಆಗಿರ್ಬೇಕು ನಿನಗೆ. ಎಲ್ಲ ಭ್ರಮೆ. ಭ್ರಮೆ. ಲೋ ರಂಗಜ್ಜ, ಇದು ಭ್ರಮೆ ಅಲ್ಲ ಕಣ್ಲ. ಇಲ್ಲಿ ನೋಡಲ್ಲಿ ಯಾರ ನಿಂತ್ಕೊಂಡರ್ ಬಂದು. ಅದ್ಯಾರಲ್ಲ ಈಟತ್ತಾವ ನಮ್ ತೋಟತಾವ ಬಂದು ನಿಂತ್ಕಾರದು. ಯಾರೋ ಇರ್ಬೇಕು, ಯಾರ ಕಟ್ಗೆ ಪಟ್ಗೆ ಆದ್ಗನಕ್ ಬಂದಿರ್ಬೇಕು. ಅಯ್ಯೋ ಮುನ್ಸು ಮೇಲೆ ಗ್ಯಾಸ್ ಇಲ್ದಂಗ್ ಕುಡ್ದಿಯಲ್ಲ. ಎದುರುಗಡೆ ಯಾರು ಬಂದು ನಿಂತ್ಕೊಂಡರೆ ಇಲ್ಲ ಅನ್ನೋದು ನೀ ಗ್ಯಾಸ್ ಇಲ್ದಂಗೆ ಎಣ್ಣೆ ಹೊಡೆದಿದ್ಯಲ್ಲ. ಇದೇನಪ್ಪ ಇದು? ಈ ಹೆಂಗ್ಸು ನಾನು ಏನ್ರು ಗುಂಡಿ ಮಾತಾಡ್ದಂಗ್ ಮಾತಾಡ್ತಾವಳೆ. ನೀನ್ ಏನ್ರು ಗುಂಡಿ ಮಾತಾಡ್ದಂಗ ಅಲ್ಲ, ನೀನ್ ಏನ್ರೆ ಮಾತಾಡ್ತಾ ಇರೋದು. ಇದೇನು ಕನ್ಸು ನನ್ಸು ಗುಂಡಿ? ನೀನು ನಿಜವಾಗ್ಲೂ ಬಂದಿದೀಯಾ? ನೀನೇನಾ? ಅಯ್ಯೋ ನೋಡ್ ಮುನ್ಸ್ರ ಮೇಲೆ ಗ್ಯಾಸ್ ಇಲ್ಲ ನಿನಗೆ. ನೋಡು ಮನೆ ಮಂದಿ ಯಾರು ಇಲ್ಲ, ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಅಂದಾಗ ಮನೆ ಯಜಮಾನ ಅದನು ಜವಾಬ್ದಾರಿಯಿಂದ ಮನೆ ನೋಡ್ಕೊಂತಾನೆ. ನೀನು ಇಂಥದ್ದು ಮಾಡ್ಕೊಂಡ್ ಕುತ್ಕೊಂಡಿದೀಯಲ್ಲ, ನೀನು ಯಾರ ಮನೆ ಯಜಮಾನ ಅಂತಾರ? ಅಯ್ಯೋ ರಂಗಜ್ಜ, ನಿಜವಾಗ್ಲೂ ನಿಮ್ ಹ್ಯಾಂಡ್ರೆ ಕಣ ಬಂದಿರೋದು. ನಾವು ಬರ್ತೀವಪ್ಪ. ನಿಂತ್ಕೊಳ್ರಲ್ಲ, ಎಲ್ಗೋಕಿರ ರಂಗಜ್ಜ? ಬೋತಿ ತಗೊಳ್ಳ, ಗಂಡ ಹೆಂಡ್ರ ಮಧ್ಯೆ ನಮ್ದೇನ್ ಮಾತು? ಗುಂಡಜ್ಜಿ, ಮನೆ ದಾರಿ ಎಲ್ಲೈತೆ ಜರ್ಗಳಜ್ಜಿ. ಗುಂಡೆ, ನಿಜವಾಗ್ಲೂ ನೀನೇ ಬಂದಿದೀಯ? ಯಾವಾಗ ಬಂದ್ರಿ? ಎಲ್ಲರೂ ಅದ್ಯಂತದ ಟ್ರಿಪ್ ಅಂತ ಹೋಗಿದ್ರಿ, ಇಟ್ಟು ಬೇಗ ಬಂದ್ರಲ್ಲ. ಬರ್ಬಾರ್ದಾಗಿತ್ತು ಅಲ್ವೇನಜ್ಜ? ಬಂದ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಅನ್ಸೈತಿ. ಪಾಪ ನೀನಿನ ಇನ್ನೊಂದ್ 2 ಬಾಟ್ಲಿ ಎಣ್ಣೆ ಹೊಡಿಬೇಕಾಗಿತ್ತು. ಇನ್ನ ಚರಂಡಿ ಎಲ್ಲರೂ ಬಿದ್ದು ಎದ್ದು ಒದ್ದಾಡ್ಬೇಕಾಗಿತ್ತು. ಈಟ್ ಕಡೆ ಬಂದ್ಬಿಟ್ಟೆ ನೋಡ್ ನಾನು. ಅದ ಹಂಗಲ್ಲ ಗಣೆ ಗುಂಡಿ, ಅದು ತುಂಬಾ ದಿನಗಳಾಗಿತ್ತು ನೋಡು. ಈ ಗೆಳೆಯರೆಲ್ಲ ಸೇರಿರ್ಲಿಲ್ಲ, ಸಂತೋಷದಿಂದ ರಂಗಜ್ಜ ಬಾರ ಇವತ್ತು ಅಂತ ಅಂದ್ರು. ಹಂಗಾಗಿ ಬಂದೆ ಕಣೆ. ನಾನೇನ್ ಖರ್ಚು ಮಾಡಿಲ್ಲ, ಎಲ್ಲ ಅವರೇ ತಂದು ಕುಡಿಸ್ಬಿಟ್ಟು ಹೋದ್ರು. ಓಹೋ, CID ಆಫೀಸರ್ ನಮಸ್ಕಾರ. ಯಾವಾಗ CID ಆಫೀಸರು ಅಲ್ಲ ಮುಂದೆ ಬಂದು ಅಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲ ಒಪ್ಪಿಸ್ತಾವ್ರೆ. CID ಆಫೀಸರು ವರದಿ ಒಪ್ಪಿಸ್ತದಾರೆ ಅಂದಮೇಲೆ ನಾವಿನ್ನೇನು ಹೇಳೋದು ಪ್ರಯೋಜನ ಇಲ್ಲ. ಮೇಡಮ್ ಅವರು CID ಆಫೀಸರ್ದೇನ ಕೇಳ್ತಾರೆ, ನಾವಿನ್ನೇನು ಹೇಳಿದ್ರು ಸುಳ್ಳು ಅಂತಾನೆ. ನಿನಗೆ ನೀನ್ ಮಾಡೋದ್ ಸರಿ ಅನಿಸ್ತೈತೆ? ಯೋನಜ್ಜ, ನೀವು ನಿನಗೆ ಜವಾಬ್ದಾರಿಯಿಂದ ಮನೆ ವಹಿಸ್ಕೊಟ್ಟು ಹೋದ್ರೆ ನೀನ್ ಯೋನಜ್ಜ ಇಂಥ ಬದುಕು ಮಾಡ್ಕೊಂಡು ಕುತ್ಕೊಂಡಿದೀಯಾ? ಇದೇ ಕೆಲಸ ಮಾಡತ್ತ ನೀನು? ನಾನು ಮನೆ ಬಿಟ್ಟೋಗಿದ್ದು.
ಆ, ಏನ್ ಮಾಡೋದು ಮತ್ತೆ ಎಲ್ಲರೂ ಮತ್ತೆ ಹೋಗಿದ್ದೀರ ಒಬ್ನೇ ದಿನಿ ಮತ್ತೆ ಅಪ್ರೂಪಕ್ಕೆ ಏನ ಹಂಗೆ ಸೇರ್ಕೆಂದ್ ಗೆಳೆಯರು ಕೂಡಿದ್ವಿ ಬಿಡೆ ಏನಾತು ಇವನಾಗದಲ್ಲ ಕಣಜ್ಜ. ಮನೆಗೆ ಯಾರು ಇಲ್ಲ ಅಂದ್ಮೇಲೆ ಒಂದೀಟು ಮನೆ ಮೇಲೆ ನಿಗಾ ಇರ್ಬೇಕು ಮನುಷ್ಯನಾದ್ಮೇಲೆ. ಈ ತರ ಹಿಂಗೆ ಬೇಕಾಬಿಟ್ಟು ಯಾರನ್ನ ಜನಗಳು ಕೂಡ್ಸ್ಕೊಂಡು ಎಣ್ಣೆ ಪಾರ್ಟಿ ಮಾಡೋದಲ್ಲ. ನೀವು ಜವಾಬ್ದಾರಿಯಿಂದ ಮನುಷ್ಯ, ನೀನು ಜವಾಬ್ದಾರಿಯುತವಾದ ಮನುಷ್ಯ ಆಗಿದೀಯ ನೀನು. ನೀನ್ ಮಾಡೋದ್ ಕೆಲಸ ನೋಡಿದ್ರೆ ಗೊತ್ತಾಗ್ತೈತಿ ಯೋಟ್ ಜವಾಬ್ದಾರಿಯಿಂದ ಮನೆ ನೋಡ್ಕೊಂಡಿಯಾ ಅಂತಂದು. ಯೋನಾಗೆ ತಗೊಂಡೆ ಮನೇನ ಜವಾಬ್ದಾರಿಯಿಂದ ನೋಡ್ಕೊಂಡು ಕಣೆ. ಬೀಗ ಹಾಕ್ಯ ಮುಂದಿನಿ ಮನೆ ಏನು ನೀನ್ ಹೇಳ್ದಂಗೆ ಬಾಗ್ಲಿಗೀಗ್ಲು ತಾಗ್ದಿಟ್ಟು ಬಂದಿಲ್ಲ. ಹಿಂಗ್ ಬಾಗ್ಲಕ್ಕೆ ಬಂದ್ಬಿಟ್ಟು ಹಿಂಗೆ ಎಲ್ಲ ಜೊತೆ ಸೇರ್ಕೊಂಡು ಎಣ್ಣೆ ಹೊಡ್ಕೊಂಡು ಕೂತ್ಕೊಂಡ್ಬಿಡು. ನಾವಲ್ಲಿ ಮನೆ ಬಾಗ್ಲ ನಿಂತ್ಕೊಂಡು ಲಬ ಲಬ ಬಡ್ಕೊಂತೀವಿ. ಅದ್ ಕಣಜ್ಜ, ಇವತ್ತು ಬರ್ತೀವಿ ನಾವು ಅಂತ ಗೊತ್ತಿದ್ರು ನೀನು ಬೀಗ ಹಾಕ್ಯ ಬಂದಿಲ್ಲ ಎಣ್ಣೆ ಹೊಡ್ಕೊಂಡು ಕೂತ್ಕೊಂಡಿಯಲ್ಲ. ನಿನ್ ಏನ್ ಹೇಳ್ಬೇಕು ಕೇಳು. ಅಲ್ಲಿ ಬಂದು 1 ಗಂಟೆ ಆಯ್ತು, ಎಲ್ಲರೂ ಮನೆ ಬಾಗ್ಲ ಕೂತ್ಕೊಂಡಾರಿ. ನೀನು ಹುಡ್ಕ ಕೆಲಸ ಯಾರೇ ಆಗೈತೆ ನಮ್ದು ಇವತ್ತು. ಅವ್ರು ಯೋನ್ ಅನ್ಕಣಕ್ಕಿಲ್ಲ. ಯೋನ್ ಇದು ಇಟ್ಟಾದ್ರು ಇವತ್ತು ಜೊತೆಗೆ ಹೋಗಿತ್ತೇನ ಯೋನು ಎತ್ತ ಮಗ ಸ್ವಚ್ಛ ಯೋನ್ ಅನ್ಕೊಂಡಾರ ಅನ್ನೋದು ನಿನಗೆ ನಿಗ್ರಿಲ್ವಲ್ಲ ನಿನಗೆ. ನಿನ್ ಯೋನ್ ಹೇಳ್ಬೇಕು ನೋಡಿ, ಯಾತ್ರ ತಗೊಂಡ್ ಹೊಡಿಲಿ ನಿನ್ನ. ಅದು ನೀವು ಇವತ್ತೇ ಬರ್ತೀರಂತ ನನಗೆ ಗೊತ್ತಿರ್ಲಿಲ್ಲ ಕಣೆ. ನೀವು ನಾಳೆ ಬರ್ತೀರ ಅಂತ ಅನ್ಕೊಂಡಿದ್ದೆ, ಹಂಗಾಗಿ ಆಡ್ತಾವ್ ಬಂದೆ. ನಿನ್ನ ಯೋನ್ ಮಾಡಿದ್ರು ತೀರದ್ ನೋಡು. ಈಗ ನಿಂತಾವ್ ಮಾತಾಡ್ಕೊಂಡು ಕುತ್ಕೊಳಕ್ಕೆ ನಂಗೆ ಟೈಮ್ ಇಲ್ಲ. ಈಗ ಇತ್ತು ನಿನಗೆ ಯೋನ್ ಮಾಡ್ತೀಯ ಮಂತ್ಯವ್ ಬರ್ತೀಯಲ್ಲ ಬಾ, ನಿನಗೆ ಐತಿ ಮನೆ ಬಾಗ್ಲಾಗೆ ಮಗ ಸೊಸೆ ತಂಗಿ ಎಲ್ಲರನ್ನು ಕೂರ್ಸ್ಕೊಂಡಿನಿ ಅನ್ನೋ ಕಾರಣಕ್ಕೆ ಸುಮ್ಮನೆ ಹೋಗ್ತಾ ಇದೀನಿ. ಇಲ್ಲ ಅಂದ್ರೆ ಇತ್ತು ನಿನಗೆ ಇದನ್ನ ಇಲ್ಲಿಗೆ ನಿಲ್ಸಲ್ಲ, ತಗಂತ ನಿನಗೆ. ಒಂದಲ್ಲ ಒಂದಿನ ತಗಂತೀನಿ ಐತಿ. ಈಗ ತಬ ಬೀಗ ತಮ್ಮ ಮನೆಗೆ. ಏನೋ ಬೀಗನ ಬೀಗ ಎಲ್ಲಿಟ್ನಪ್ಪ? ಏ ಪಾಪ ಎಲ್ಲಿಟ್ಟನ ವಜ್ಜ ಜೋಬ್ನೆ ಗಿಬ್ನೆಗೆ ಏನಾರು ಇಟ್ಕೊಂಡನ ನೋಡ್ಬಾರ್ಲ, ನೋಡಿ ತಗೊಂಬರ್ಬಾರ್ಲ. ಅಜ್ಜ ಎಲ್ಲಿಟ್ಕೊಂಡಿಯ? ಎಣ್ಣೆ ಹೊಡೆಯೋದು ನೆನ್ಪಿರ್ತತೆ, ಬೀಗ ಎಲ್ಲಿಟ್ಕೊಂಡಿಯ ನೆನ್ಪಿರಕ್ಕಿಲ್ಲ. ಕೊಡು ಬೇಗ ನೋಡಿ, ಎಲ್ಲರೂ ಚಡ್ಡಿ ಜೋಕಂಡ ಏನಾರು ಹಾಕೊಂಡಿಯೇನ? ಚಡ್ಡಿ ಬಾ ಕಾಣ್ದಾಗೆ ಇಲ್ಲ ಕಣ್ಲ, ಇಲ್ಲೇ ಮೇಲ್ ಜುಬ್ದಾಗ ಇರ್ಬೇಕು, ತಡಿ ಕೊಡ್ತೀನಿ. ಇಲ್ಲೇ ಇಟ್ಕೊಂಡಿದ್ದೆ, ಕಾಣ್ತಾ ಇಲ್ವಲ್ಲ, ಎತ್ತಗೋತು. ಅಯ್ಯೋ 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 ಅಯ್ಯೋ, ಅದನ್ನು ಕಳ್ದಾಕ್ಬಿಟ್ಟೆ. ಕುಡಿಯೋ ಜಾಸ್ತಿಗೆ ಮನೆ ಬೀಗನು ಕಳ್ದಾಕ್ಬಿಟ್ಟೆ. ಎಲ್ಲಿಟ್ಕೊಂಡೆ ಎಲ್ಲಿಟ್ಟು ಬಂದು ಅನ್ನೋದೇ ಜಾಸ್ತಿ ಇಲ್ಲ. ಏ ಇರೆ ಕೊಡ್ತೀನಿ, ಇಲ್ಲಿ ಎಲ್ಲ ಇಟ್ಕೊಂಡಿನಿ. ಏ ಪಾಪ ನೀನೇನ್ ಇಟ್ಕೊಂಡು ನೋಡ್ತಿಲ್ಲ, ಜೇಬ್ನ ಕೈಗೆ ತಗಲ್ಲ, ಅಲ್ಲೇ ಎಲ್ಲ ಇರ್ತತೆ. ಏ ಇರ್ಲ ಕೊಡ್ತೀನಿ ಇರ್ಲ. ಅದೇ ಇಲ್ಲ ಇಟ್ಕೊಳ್ಳೋದು, ಈ ಕಡೆ ಬಕ್ಕನ್ನ ಹಾಕ್ಕೊಳ್ಳೋದು. ತಮ್ಮ ಎಕಡೆಗೆ ಹಾಕ್ಕೊಳ್ಳೋದು. ಆಮೇಲೆ ಎಲ್ಲಿಟ್ಟೆ ಅನ್ನೋದು ಜಾಸ್ತಿನೇ ಇರಕ್ಕಿಲ್ಲ. ಸಿಕ್ತೇನ್ಲ, ಬರೀ ಬೀಗ ಮಾತ್ರ ತಗೊಳ್ಳಲೇ. ಎಲ್ಲ ಪಾಪ ಜೇಬ್ ತುಂಬಾ ಹಣ ಇಟ್ಬಿಟ್ಟಿದ್ದೀನಿ ನೋಡು, ಹಣನ ಎತ್ಕೊಂತೀನಿ ಸೊಂಪುಕ್ಕಾಟ. ಅಂತದ್ ಮಾಡನೆ ನೀನು. ಅದೇ ಸಿಕ್ತು ಬೇಗ, ನಡಿ ಹೋಗೋಣ. ನಡಿ ಪಾಪ ಮನೆ ಬಾಗ್ಲಿಗೆ ಓಟ ತನ ಕುತ್ಕೊಂತಾರೆ. ಓಟ ತಾತು ಕುತ್ಕೊಂಡವು ಇವನ್ ಅನ್ಕಣಕ್ಕಿಲ್ಲ. ನಡಿ ಆ ಅಜ್ಜನ್ ತಗೊಂಡ್ ಯೋನ್ ಮಾಡ್ತೀಗ. ಇಂಥ ಸ್ಥಿತಿಗೆ ಆ ಅಜ್ಜನ್ ಮನೆಗೆ ಹಾಕೊಂಡು ಹೋದ್ರೆ ಯೋನ್ ಅನ್ನಕ್ಕಿಲ್ಲ. ಅವ್ರು ಎಲ್ಲ ಇಳಿದ್ಮೇಲೆ ಎದ್ದು ಬರ್ತಾನೆ ಬಾ ಅಜ್ಜ. ಸರಿ ಆಫೀಸರ್ರೆ, ಮನೆಗೆ ಬರ್ತೀವಿ ತಗಲ್ರಿ.